ಹಾಯ್ ಹಲೋ. ಇವಾಗ ಎಲ್ಲರೂ ಸಿ ಇ ಟಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಸಿ ಇ ಟಿ ಆಪ್ಷನ್ ಎಂಟ್ರಿ ಆದಮೇಲೆ ರಿಸಲ್ಟ್ ಬಿಡ್ತಾರೆ. ಸೊ ರಿಸಲ್ಟ್ ನಿಮಗೆ 14ನೇ ತಾರೀಕು ಟೆಂಪ್ರವರಿ ರಿಸಲ್ಟ್ ಬಿಡ್ತಾರೆ. ನಂತರ 15ನೇ ತಾರೀಕು ನಿಮಗೆ ಬೆಳಿಗ್ಗೆ ಒರಿಜಿನಲ್ ರಿಸಲ್ಟ್ ಬಿಡ್ತಾರೆ. ಸೊ ರಿಸಲ್ಟ್ ಬಂದಾದ್ಮೇಲೆ ಏನು ಮಾಡಬೇಕು, ಚಾಯ್ಸ್ ಎಂಟ್ರಿ ಅಂದರೆ ಏನು, ನಂತರ ಕಾಲೇಜಿಗೆ ಅಡ್ಮಿಷನ್ ಆಗೋದು ಯಾವಾಗ, ನಂತರ ಫೀಸ್ ಕಟ್ಟೋದು ಏನು, ನಂತರ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು, ಮತ್ತೆ ನಿಮಗೆ ಬ್ಯಾಂಕ್ನವರು ಲೋನ್ ಕೊಡ್ತಾರೋ ಅದ್ರ ಬಗ್ಗೆ ನಿಮಗೆ ಎಲ್ಲ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಕಡೆ ತನಕ ನೋಡಿ. ಓಕೆ, ಇವಾಗ ನಿಮಗೆ 15ನೇ ತಾರೀಕು ಬೆಳಿಗ್ಗೆ ನಿಮಗೆ ಸಿ ಇ ಟಿದು ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಕೆಲವರಿಗೆ ಅದರಲ್ಲಿ ಕಾಲೇಜ್ ಅಲರ್ಟ್ ಆಗುತ್ತೆ, ಇನ್ನು ಕೆಲವರಿಗೆ ಕಾಲೇಜ್ ಅಲರ್ಟ್ ಆಗಿರೋಲ್ಲ. ಸೊ ಕಾಲೇಜ್ ಅಲರ್ಟ್ ಆದವರು ಏನ್ ಮಾಡಬೇಕು, ಕಾಲೇಜ್ ಅಲರ್ಟ್ ಆದವ್ರು ಆಗ್ಲಿಲ್ದವ್ರು ಏನ್ ಮಾಡಬೇಕು. ನಂತರ ಮೇನ್ ಇಲ್ಲಿ ಸಿ ಇ ಟಿ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಸಿಕ್ಕಿರೋ ಕಾಲೇಜು, ಓಕೆನಾ, ಸಿಕ್ಕಿರೋ ಕಾಲೇಜಲ್ಲಿ ನೀವು ಆಪ್ಷನ್ ಚಾಯ್ಸ್ ಎಂಟ್ರಿ ಮಾಡಲೇಬೇಕಾಗುತ್ತೆ. ಅಂದ್ರೆ ಏನೇನು ಆಪ್ಷನ್ಸ್ ನೀವು ಹಾಕಿದಿರೋ ಅದರಲ್ಲಿ ನಿಮಗೆ ಯಾವ್ದಾದ್ರು ಒಂದು ಕಾಲೇಜ್ನ ಅವರು ನಿಮಗೆ ಅಲರ್ಟ್ ಮಾಡ್ತಾರೆ. ಓಕೆ, ನಿಮಗೆ ಅದು ಬೇಕು ಅಥವಾ ಬೇಡ ಅನ್ನೋದನ್ನ ನೀವು ಅಲ್ಲಿ ಚಾಯ್ಸ್ ಎಂಟ್ರಿಲಿ ತಿಳಿಸ್ಬೇಕಾಗುತ್ತೆ. ಸೊ ಯಾಕೆ ಅಂತಂದ್ರೆ ನೀವೇನು ಒಂದು 100 ಅಥವಾ 200 ಕಾಲೇಜ್ ಸೆಲೆಕ್ಟ್ ಮಾಡಿದೀರಾ. ಸೊ ಈ ಕಾಲೇಜ್ಗಳು ಅವ್ರೇನು ಅನ್ಕೊಂತಾರೆ, ಸಿ ಇ ಟಿ ಅವರು ಈ ಹುಡುಗ ಏನ್ ಕಾಲೇಜ್ ಆರಿಸ್ಕೊಂಡಿದ್ದಾನೋ ಇದೆಲ್ಲ ಇವನಿಗೆ ಬೇಕಾಗಿರತಕ್ಕಂಥ ಕಾಲೇಜು ಅಥವಾ ಕೋರ್ಸ್ಗಳು ಅಂತ ಇವ್ರು ತಿಳ್ಕೊಂಡು ಕಟ್ ಆಫ್ ಮತ್ತೆ ರ್ಯಾಂಕಿಂಗ್ ಎಲ್ಲ ನೋಡ್ಕೊಂಡು ಅವರು ಒಂದು ಕಾಲೇಜ್ನ ನಿಮ್ಗೆ ಅಲಾಟ್ ಮಾಡ್ತಾರೆ. ಆ ಕಾಲೇಜ್ ನಿಮಗೆ ಬೇಕು ಅಥವಾ ಬೇಡ ಅಂತ ತಿಳಿಸೋದೇ ಇವಾಗ ಚಾಯ್ಸ್ ಎಂಟ್ರಿ. ಸಿ ಇ ಟಿ ರಿಸಲ್ಟ್ ಅಲ್ಲಿ ಯಾರಿಗೆ ರಿಸಲ್ಟ್ ಬಂದಿರೋಲ್ಲ ಅವರು ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಸೊ ಅಲ್ಲಿ ಅವರು ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಅವರು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ರೌಂಡ್ ಅಲ್ಲಿ ಯಾರಿಗೆ ಸೀಟ್ ಅಲರ್ಟ್ ಆಗಿರುತ್ತೋ ಅವರು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಸೊ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆದ್ರೆ ನೀವು ಚಾಯ್ಸ್ ಎಂಟ್ರಿ ತಗೊಂಡ್ರೆ ಇವ್ರ ಕೆ ಅವರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಈ ಹುಡುಗನ್ಗೆ ಇಂಟ್ರೆಸ್ಟ್ ಇದೆ, ಸೊ ತಗೊಂಡಿದ್ದಾನೆ ಅಂತ. ಇನ್ ಕೇಸ್ ನೀವು ಅದನ್ನ ಬೇಡ ಅಂತ ಏನಾದ್ರು ನೆಗ್ಲೆಕ್ಟ್ ಬೇಡ ಅಂತ ಕೈ ಬಿಟ್ಬಿಟ್ಟ ಅಂದ್ರೆ ಸಿ ಇ ಟಿ ಅವರು ಅದೇ ಸೀಟ್ನ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೊಬ್ಬ ಸ್ಟೂಡೆಂಟ್ಗೆ ಆ ಸೀಟ್ನ ಅಲಾಟ್ ಮಾಡ್ತಾರೆ. ಸೊ ಹಾಗಾಗಿ ನೀವೆಲ್ಲರೂ ಚಾಯ್ಸ್ ಎಂಟ್ರಿ ಮಾಡಲೇಬೇಕಾಗುತ್ತೆ. ನಂತರ ಓಕೆ, ಚಾಯ್ಸ್ ಎಂಟ್ರಿಲಿ ಟೋಟಲ್ ಆಗಿ 4 ಇದೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಓಕೆ, ನಾನು ನಿಮಗೆ ಚಾಯ್ಸ್ 1 ಅಲ್ಲಿ ತುಂಬಾ ಹೇಳೋದಿದೆ, ಅದಕ್ಕಾಗಿ ಫಸ್ಟ್ ಚಾಯ್ಸ್ 4 ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಚಾಯ್ಸ್ 4 ಏನಪ್ಪಾ ಅಂತಂದ್ರೆ ನನಗೆ ಸಿ ಇ ಟಿ ಇಂದ ಯಾವುದೇ ರೀತಿ ಸೀಟು ನನಗೆ ಬೇಡ ಅಂತ. ನಂತರ ನಾನು ಡೈರೆಕ್ಟ್ ಆಗಿ ಪೇಮೆಂಟ್ ಕೊಟ್ಬಿಟ್ಟು ಡೈರೆಕ್ಟ್ ಬೇರೆ ಒಂದು ಕಾಲೇಜ್ಗೆ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಹೋಗಿ ನಾನು ಪೇಮೆಂಟ್ ಮಾಡಿ ಜಾಯ್ನ್ ಆಗ್ತೀನಿ. ಸೊ ಹಾಗಾಗಿ ನನಗೆ ಸಿ ಇ ಟಿ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಈ ಸಿ ಇ ಟಿ ಇಂದ ನಾನು ಹೊರಗಡೆ ಬರ್ತೀನಿ ಅನ್ನೋದಕ್ಕೆ ಚಾಯ್ಸ್ 4 ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಿಮ್ದು ಮತ್ತೆ ಸಿ ಇ ಟಿದು ಸಂಬಂಧ ಇಲ್ಲಿಗೆ ಮುಗಿಯುತ್ತೆ. ಸೊ ಇದು ಚಾಯ್ಸ್ 4. ನಂತರ ಚಾಯ್ಸ್ 3. ಈಗ ನಾನು ಎಕ್ಸಾಂಪಲ್ ಆಗಿ ಒಂದು 100 ಕಾಲೇಜ್ ಆರಿಸ್ಕೊಂಡಿರ್ತೀನಿ. ಆ 100 ಕಾಲೇಜಲ್ಲಿ ನನಗೆ ಒಂದು 60ನೇ ಕಾಲೇಜೇನೋ ಸಿಕ್ಕಿರುತ್ತೆ. ಓಕೆ, ಈಗ ಏನಾಗುತ್ತೆ ಅಂತಂದ್ರೆ ನನಗೆ ಚಾಯ್ಸ್ ಎಂಟ್ರಿದು ಏನ್ ಮಾಡ್ಲಿಕ್ಕೆ ಬಿಡ್ತಾರೋ ಅಲ್ಲಿಂದ 3 ಅಥವಾ 4 ದಿವಸ ನಮಗೆ ಟೈಮ್ ಇರುತ್ತೆ. ಅಂದ್ರೆ ಸಿಕ್ಕಿರೋ ಕಾಲೇಜಿಗೆ ಪೇಮೆಂಟ್ ಮಾಡ್ಲಿಕ್ಕೋಸ್ಕರ ನಮಗೆ 3 ಇಂದ 4 ದಿವಸ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ನಿಮ್ಮ ತಂದೆ ತಾಯಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ನಂತರ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜಲ್ಲಿ ಯಾರಾದ್ರೂ ಪರಿಚಯ ಅಥವಾ ಸ್ಟೂಡೆಂಟ್ ಸೀನಿಯರ್ಸ್ ಯಾರಾದ್ರೂ ಇದ್ರೆ ಅವ್ರನ್ನ ಕೇಳ್ಬೋದು, ಕಾಲೇಜ್ ಯಾವ ತರ ಇದೆ, ಯಾವ ತರ ಹಾಸ್ಟೆಲ್ ಫೆಸಿಲಿಟಿ ಇದೆ, ಕನ್ವಿನೆನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ನಂತರ ನಿಮಗೆ ಇನ್ನೂ ಡೌಟ್ ಬಂತು ಅಂದ್ರೆ ಖುದ್ದಾಗಿ ನೀವೇ ಆ ಕಾಲೇಜ್ಗೆ ವಿಸಿಟ್ ಮಾಡಿಬಿಟ್ಟು ಕಾಲೇಜಲ್ಲಿ ಅಟ್ಮಾಸ್ಫಿಯರ್ ಯಾವ ತರ ಇದೆ, ಸೊ ಫ್ಯಾಕಲ್ಟಿ ಯಾವ ತರ ಇದೆ, ಕ್ಯಾಂಪಸ್ ಸೆಲೆಕ್ಷನ್ ಇದೆಯಾ, ಹಾಸ್ಟೆಲ್ ಫೆಸಿಲಿಟಿ ಇದೆಯಾ, ಎಲ್ಲದನ್ನು ನೀವು ಚೆಕ್ ಮಾಡ್ಕೊಂಡು ಬರ್ಬೋದು. ಓಕೆ, ಸೊ ಇವಾಗ ನೋಡ್ಕೊಂಡು ಬರ್ತೀರಾ. ಬಂದಾದ್ಮೇಲೆ ನೀವು ಅಲ್ಲಿ ನೋಡಿದಾಗ ನನಗೆ 100% ಸ್ಯಾಟಿಸ್ಫೈಡ್ ಆಗಲಿಲ್ಲ, ಬೆಟರ್ ದೆನ್ ಬೇರೆ ಕಾಲೇಜ್ಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂತೀರಾ. ನಂತರ ಈ ಕಾಲೇಜ್ ಬೇಡ ಅಂತ ಏನು ಡಿಸೈಡ್ ಮಾಡ್ತಿರಲ್ಲ ಆವಾಗ ನೀವು ಚಾಯ್ಸ್ 3 ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ಯಾವುದೇ ಕಾರಣಕ್ಕೂ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಈ ಕಾಲೇಜ್ ಬಿಟ್ಬಿಟ್ಟು ನಾನು ಬೇರೆ ರೌಂಡ್ ಅಲ್ಲಿ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಬೇರೆ ಕಾಲೇಜ್ನ ಆರಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದೇ ಚಾಯ್ಸ್ 3. ಓಕೆ, ಇಲ್ಲಿ ಕಾಲೇಜು ಡಿಲೀಟ್ ಆಗುತ್ತೆ. ನಂತರ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಇದು ಚಾಯ್ಸ್ 3. ಓಕೆ, ನೆಕ್ಸ್ಟ್ ಚಾಯ್ಸ್ 2. ಸೊ ಚಾಯ್ಸ್ 2 ಅಲ್ಲಿ ಏನು ಅಂತಂದ್ರೆ ಫಸ್ಟ್ ನಿಮ್ಗೆ ಈ ಕಾಲೇಜು ಅಲರ್ಟ್ ಆಗಿರುತ್ತೆ. ಈ ಕಾಲೇಜು ಎಕ್ಸಾಂಪಲ್ 100 ಕಾಲೇಜ್ ಒಳಗಡೆ ನಿಮ್ಗೆ ಒಂದು 50ನೇ ಕಾಲೇಜು ಸಿಕ್ಕಿರುತ್ತೆ. ಹಾಗಾದ್ರೆ ಸಿ ಇ ಟಿ ಅವ್ರು ಏನಂತ ಅನ್ಕೊಂತಾರೆ, ಈ ಹುಡುಗ 1ನೇ ಕಾಲೇಜಿಂದ ಹಿಡಿದ್ಬಿಟ್ಟು 100 ಕಾಲೇಜ್ ತನಕ ಹಾಕಿದ್ದಾನೆ, ಅದ್ರೊಳಗಡೆ 50ನೇ ಕಾಲೇಜು ನಾನು ಇವ್ರಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಸೊ 50ನೇ ಕಾಲೇಜ್ ಮೇಲ್ಗಡೆ ಇರತಕ್ಕಂತ ಏನು 49ರಿಂದ ಹಿಡಿದು 1ನೇ ಕಾಲೇಜ್ ತನಕ ಏನಿದೆಯೋ ಇದೆಲ್ಲ ಟಾಪ್ ಕಾಲೇಜಸ್ ಯಾರಿಗೆ, ಸ್ಟೂಡೆಂಟ್ ಲೆಕ್ಕಕ್ಕೆ. ಓಕೆನಾ. ಸೊ ಇಲ್ಲಿ ಚಾಯ್ಸ್ 2 ಅಂದ್ರೆ ಹೋಲ್ಡ್ ಮಾಡ್ತೀರಾ ನೀವು. ನನಗೆ ಸಿಕ್ಕಿರತಕ್ಕಂಥ ಸೀಟ್ನ ನಾನು ಹೋಲ್ಡ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ
ಏನು ನನಗೆ 1ರಿಂದ 49 ಏನು ಟಾಪ್ ಕಾಲೇಜಸ್ ಇರೋ ಇದರಲ್ಲಿ ನಾನು ಫೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಚಾಯ್ಸ್ 2 ಕೊಡ್ತೀರಾ. ಇಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜು ಹೋಲ್ಡಲ್ಲಿ ಇರುತ್ತೆ, ಯಾವುದೇ ಕಾರಣಕ್ಕೂ ಅದು ಮಿಸ್ ಆಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೂ ಈಗ ಸಿಕ್ಕಿರ್ತಕ್ಕಂಥ ಕಾಲೇಜು ನಿಮಗೆ ಅದು ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಟೆನ್ಷನ್ ಇರೋದಿಲ್ಲ, ಕಾಲೇಜ್ ಅಂತೂ ಫಿಕ್ಸ್ ಆಗಿರುತ್ತೆ, ಬಟ್ ಆದ್ರೆ ನೀವು ಇನ್ನೊಂದು ಚಾನ್ಸ್ ತಗೊಂತೀರಾ. ಬೆಟರ್ ದೆನ್ ಆ ಕಾಲೇಜಿಗಿಂತ ನೀವು ಮೇಲೆ ಟಾಪ್ ಅಲ್ಲಿ ಇರ್ತಕ್ಕಂಥ ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಲಿಕ್ಕೆ ನೀವು ಚಾನ್ಸ್ ತಗೊಂತೀರಾ. ನಂತರ ಇಲ್ಲಿ ಚಾಯ್ಸ್ 2 ಅಲ್ಲಿ ಲಾಸ್ಟ್ ಇಯರ್ ಎಲ್ಲ ಏನಾಗಿತ್ತು ಅಂತಂದ್ರೆ, ಕೆಲವರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಹೋಲ್ಡ್ ಅಲ್ಲಿ ಇರುತ್ತೆ. ನಂತರ ಆಮೇಲೆ ಇದಕ್ಕೆ ಕೆಲವು ಟೈಮ್ ಪೇಮೆಂಟ್ ಕಟ್ಟಬೇಕು ಅಂತ ಇತ್ತು. ಲಾಸ್ಟ್ ಇಯರ್ ಪೇಮೆಂಟ್ ಕಟ್ಟಿದ್ದಾರೆ, ಸೊ ಅದು ಹೋಲ್ಡ್ ಅಲ್ಲಿ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ಪೇಮೆಂಟ್ ಮಾಡ್ದ ಅಂದ್ರೆ ಆ ಕಾಲೇಜ್ಗೆ ಅದು ಪೇಮೆಂಟ್ ಹೋಗಿರುತ್ತೆ. ನಂತರ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಸಿಕ್ತು ಅಂದ್ರೆ ಆ ಪೇಮೆಂಟ್ ನ ಅಲ್ಲಿಂದ ಅಲ್ಲಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ಪೇಮೆಂಟ್ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ, ಪೇಮೆಂಟ್ ಅಲ್ಲಿಂದ ಕಾಲೇಜ್ ಟು ಕಾಲೇಜ್ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದಿಷ್ಟು ಚಾಯ್ಸ್ 2. ಅಂದ್ರೆ ಚಾಯ್ಸ್ 2 ಅಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದೆ, ಅದು ಹೋಲ್ಡ್ ಅಲ್ಲಿ ಇರುತ್ತೆ, ನೀವು ಸೆಕೆಂಡ್ ರೌಂಡ್ ಅಲ್ಲಿ ಬೆಟರ್ ದೆನ್ ಒಳ್ಳೆ ಕಾಲೇಜಿಗೋಸ್ಕರ ಫೈಟ್ ಮಾಡ್ತೀರಾ. ಸೊ ಸಿಕ್ಕರೆ ನೀವು ಅದಕ್ಕೆ ಹೋಗ್ತೀರಾ, ಇಲ್ಲ ಅಂತಂದ್ರೆ ಈ ಕಾಲೇಜ್ ನಿಮಗೆ ಫಿಕ್ಸ್ ಆಗಿರುತ್ತೆ. ಓಕೆ, ಇವಾಗ ನಿಮಗೆ ಚಾಯ್ಸ್ 1 ಬಗ್ಗೆ ಹೇಳ್ತೀನಿ. ಸೊ ಚಾಯ್ಸ್ 1 ಅಲ್ಲಿ ತುಂಬಾ ಹೇಳೋದಿದೆ, ಹಾಗಾಗಿ ನಿಮಗೆ ಇದನ್ನ ಲಾಸ್ಟ್ ಅಲ್ಲಿ ಹೇಳ್ತಿದ್ದೀನಿ. ಚಾಯ್ಸ್ 1 ಅಂತ ಅಂದ್ರೆ, ಇವಾಗ ನಾನು ಏನು ಕಾಲೇಜು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದು 50 ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ 50 ಕಾಲೇಜಲ್ಲಿ ಯಾವುದೇ ಕೊಟ್ಟರು ಕೋರ್ಸ್ ಅಥವಾ ಕಾಲೇಜು ಯಾವುದೇ ಕೊಟ್ಟರು CET ಅವರು ಯಾವುದೇ ಕೊಟ್ಟರು ನನಗೆ ಇಷ್ಟ ಇದೆ. ಸೊ ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಲಿಕ್ಕೆ ನಾನು ರೆಡಿ ಇದ್ದೀನಿ, ನಂದು ಯಾವುದೇ ರೀತಿ ನನಗೆ ತೊಂದರೆ ಇಲ್ಲ, ನನಗೆ ತೃಪ್ತಿ ಇದೆ ಅಂತಕ್ಕಂಥದ್ದು ಚಾಯ್ಸ್ 1. ಓಕೆ, ಇಲ್ಲಿ ಇಷ್ಟ ಆಯ್ತು, ನನಗೆ ರೆಡಿ ಇದ್ದೀನಿ, ಕಾಲೇಜಿಗೆ ಹೋಗ್ತೀನಿ, ಅಡ್ಮಿಷನ್ ಹಾಕ್ತೀನಿ. ಓಕೆ, ಇಲ್ಲಿ ಚಾಯ್ಸ್ 1. ಓಕೆ, ಈ ಚಾಯ್ಸ್ 1 ಕೊಟ್ಟ ಅಂದ್ರೆ ನಿಮ್ಗೆ ಪ್ರಿಂಟ್ಔಟ್ ಬರುತ್ತೆ. ಎಲ್ಲರೂ ಚಾಯ್ಸ್ 1, 2, 3, 4 ಏನ್ ಮಾಡಿದ್ರು ಎಲ್ಲರಿಗೂ ಪ್ರಿಂಟ್ಔಟ್ ಬರುತ್ತೆ. ಓಕೆ, ಇದನ್ನ ಪ್ರಿಂಟ್ಔಟ್ ತಗೊಂಡು ಇಟ್ಕೊಂತೀರಾ. ನಂತರ ನೆಕ್ಸ್ಟ್ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಸೊ ಏನು ಅಡ್ಮಿಷನ್ ಆಗಬೇಕು, ಯಾವ ರೀತಿ ಅಡ್ಮಿಷನ್ ಆಗಬೇಕು, ಕಾಲೇಜ್ಗೆ ಫೀಸ್ ಯಾವ ರೀತಿ ಪೇ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದ್ರೆ ಚಾಯ್ಸ್ ಎಂಟ್ರಿ ಆದ್ಮೇಲೆ ನಿಮಗೆ 3ರಿಂದ 4 ದಿವಸ ಟೈಮ್ ಏನೋ ಸಿಗುತ್ತೆ. ಈ ಟೈಮಲ್ಲಿ ನೀವೇನು ಮಾಡಬೇಕು, ಚಾಯ್ಸ್ 1 ಏನೇನು ಮಾಡಿರ್ತೀರೋ ಅವರು ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಒಂದು ದಾರಿ ಕೊಡ್ತಾರೆ. ಸೊ ಏನು ಅಂತ ಅಂದ್ರೆ, ಪೇಮೆಂಟ್ ಮಾಡಿ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟು ಲಾಸ್ಟ್ ಇಯರ್ ಎಲ್ಲ ಏನಿತ್ತು ಅಂತಂದ್ರೆ, HDFC ಬ್ಯಾಂಕು ಅಥವಾ ಆಕ್ಸಿಸ್ ಬ್ಯಾಂಕು ಅಥವಾ ಯೂನಿಯನ್ ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಸೊ ಈ ಬ್ಯಾಂಕಿಂದು ಚಲನ್ ಡೌನ್ಲೋಡ್ ಆಗ್ತಾ ಇತ್ತು. ಆ ಚಲನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ನಾವು ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಟಬೇಕು. ಸೊ ಯಾವ ರೀತಿ ಅಂತ ಹೇಳ್ತೀನಿ. ಓಕೆ, ಲಾಸ್ಟ್ ಇಯರ್ SC ಮತ್ತೆ ST ಇವ್ರಿಗೆ ಜಸ್ಟ್ 10 ರೂಪಾಯಿದು ಚಲನ್ ಡೌನ್ಲೋಡ್ ಆಗ್ತಾ ಇತ್ತು. ಸೊ 10 ರೂಪಾಯಿ ಚಲನ್ ಅವ್ರು ಯಾರು ಡೌನ್ಲೋಡ್ ಮಾಡ್ಕೊಂತ ಇರಲಿಲ್ಲ, ಫೋನ್ ಪೇ ಸ್ಕ್ಯಾನರ್ ಮಾಡಿ, ಗೂಗಲ್ ಪೇ ಸ್ಕ್ಯಾನರ್ ಮಾಡಿ ಅವ್ರ ಪೇಮೆಂಟ್ ಮಾಡಿ ಅವ್ರ ಪೇಮೆಂಟ್ ಕೆಲಸ ಮುಗಿಸ್ತಾ ಇದ್ರು. ಯಾರು SC ಮತ್ತೆ ST ಅವರಿಗೆ ಲಾಸ್ಟ್ ಇಯರ್ ಜಸ್ಟ್ 10 ರೂಪಾಯಿ ಅಷ್ಟೇ ಅವ್ರಿಗೆ ಇದ್ದಿದ್ದು. ಬಟ್ ಆದ್ರೆ ಅವರು ಸ್ಕಾಲರ್ಶಿಪ್ ಹಾಕಿ ಸ್ಕಾಲರ್ಶಿಪ್ ಅಲ್ಲಿ ಬರ್ತಕ್ಕಂಥ ಅಮೌಂಟ್ನ ಅವರು ಕಾಲೇಜ್ಗೆ ಕೊಡ್ಬೇಕಾಗುತ್ತೆ. ನಂತರ ಬೇರೆ ಕ್ಯಾಸ್ಟ್ ಅವರು SC ST ಬಿಟ್ಟು ಬೇರೆ ಕ್ಯಾಸ್ಟ್ ಅವರು 1,15,000, 20, 30 ಈ ತರ ಇರುತ್ತೆ ಫೀಸು. ಓಕೆ, ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕು. ಚಲನ್ನ ಡೌನ್ಲೋಡ್ ಮಾಡ್ಕೊಂಡು, ಸೊ ನೀವು ಯಾವ ಬ್ಯಾಂಕಿನ ಚಲನ್ ಡೌನ್ಲೋಡ್ ಮಾಡ್ಕೊತೀರೋ ಅದೇ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡ್ಬೇಕಂತ ಏನು ರೂಲ್ಸ್ ಏನಿಲ್ಲ. ನೀವು ನಿಮ್ಮ ಅಕೌಂಟ್ ಏನಿದೆಯೋ ಅಲ್ಲೇ ಹೋಗಿ ಪೇಮೆಂಟ್ನ ಮಾಡಬೇಕಾಗುತ್ತೆ. ನಿಮ್ಮದೇ ಅಕೌಂಟಿಂದಾನೇ ನೀವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೆಫ್ಟ್ ಅಥವಾ RTGS ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ 1,30,30,000 ನಾನು ಫೀಸ್ ಕಟ್ಟಬೇಕಂತ ಅನ್ಕೊಳ್ಳಿ, ನನ್ನ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಅಕೌಂಟ್ ಇದೆ. ನಾನೇನು ಮಾಡ್ತೀನಿ, ಆ ಚಲನ ತೊಗೊಂಡೋಗ್ಬಿಟ್ಟು ಸೊ ನಾನು ಪೇಮೆಂಟ್ ಮಾಡಬೇಕಾಗುತ್ತೆ. ಫಸ್ಟ್ ಅದಕ್ಕಿಂತ ಮುಂಚೆ ನಾನು 1,30,30,000 ಅಮೌಂಟ್ನ ನಾನು ನನ್ನ ಅಕೌಂಟಲ್ಲಿ ಫಸ್ಟ್ ಹಾಕಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬ್ಯಾಂಕ್ ಅವ್ರಿಗೆ ಹೇಳಿದ್ರೆ, ಸರ್ ಈ ಅಮೌಂಟ್ನ ಇದಕ್ಕೆ RTGS ಅಥವಾ ನೆಫ್ಟ್ ಮಾಡ್ರಿ ಅಂತಂದ್ರೆ ಅವ್ರು ಅದನ್ನ ಮಾಡ್ತಾರೆ. ಸೊ 3 ರೀತಿ ಬರುತ್ತೆ ಅದರೊಳಗೆ, ಕ್ಯಾಂಡಿಡೇಟ್ ಕಾಪಿ, ನೆಕ್ಸ್ಟ್ ಕಾಲೇಜ್ ಕಾಪಿ, ನಂತರ ಬ್ಯಾಂಕ್ ಕಾಪಿ ಅಂತ ಬರುತ್ತೆ. ಸೊ ಬ್ಯಾಂಕ್ ಕಾಪಿ ಬ್ಯಾಂಕ್ ಅವ್ರು ತಗೊಂತಾರೆ, ಕಾಲೇಜ್ ಕಾಪಿ ಮತ್ತೆ ಕ್ಯಾಂಡಿಡೇಟ್ ಕಾಪಿ, ಸೊ ಎರಡು ನಮಗೆ ವಾಪಸ್ ಕೊಡ್ತಾರೆ. ಸೊ ಇದು ಪೇಮೆಂಟ್ ಮಾಡೋ ಮೆಥಡ್. ಅಂದ್ರೆ ಅದೇ ಬ್ಯಾಂಕಿಗೆ ಹೋಗ್ಬೇಕಂತ ಏನಿಲ್ಲ, ಇಲ್ಲಿ RTGS ಅಥವಾ ನೆಫ್ಟ್ ಮಾಡ್ಬೋದು. ಬಟ್ ಯಾರಾದ್ರೂ ನಿಮಗೆ ಅನುಕೂಲ ಇತ್ತು ಅಂತಂದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪೇಮೆಂಟ್ ಎಲ್ಲ ಆದ್ಮೇಲೆ ನಿಮಗೆ ಮತ್ತೆ ಲಾಗಿನ್ ಆಗ್ತೀರಾ, CET ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ನಿಮಗೆ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಲಿಕ್ಕೆ ಒಂದು ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಆ ಸ್ಲಿಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ, ಕಾಲೇಜ್ಗೆ ಇಂಥ ದಿನ ಇಂಥ ಸಮಯದೊಳಗಡೆ ಹೋಗ್ಬಿಟ್ಟು ನೀವು ರಿಪೋರ್ಟ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಜೆರಾಕ್ಸ್ ಮಾಡಿಸಿಟ್ಕೋಬೇಕಾಗುತ್ತೆ. 2ರಿಂದ 3 ಸೆಟ್ಟು ಜೆರಾಕ್ಸ್ ಮಾಡಿಸಿಟ್ಕೋಬೇಕಾಗುತ್ತೆ ವಿತ್ ಒರಿಜಿನಲ್ ಕಾಪಿ ಸಮೇತ. ಏನೇನು ಅಂತ ಹೇಳ್ತೀನಿ. ಫಸ್ಟು
10th ಮಾರ್ಕ್ಸ್ ಕಾರ್ಡ್ ತಗೋಬೇಕು, PU ಮಾರ್ಕ್ಸ್ ಕಾರ್ಡ್ ತಗೋಬೇಕು. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ಸ್ 1 to 12 ನೀವು ಎಲ್ಲೆಲ್ಲಿ ಸ್ಟಡಿ ಮಾಡಿದ್ರೋ ಅದೆಲ್ಲ ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ವಿತ್ BA ಸೀಲ್ ಸಿಗ್ನೇಚರ್ ಆಗಿರ್ಬೇಕಾಗುತ್ತೆ. ನಂತರ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ರೂರಲ್ ಇದ್ರೆ ರೂರಲ್, ನಂತರ ಹೈದರಾಬಾದ್ ಕರ್ನಾಟಕ ಇದ್ರೆ ಹೈದರಾಬಾದ್ ಕರ್ನಾಟಕ, ಇದ್ರ ಜೊತೆಗೆ ಕ್ಯಾಸ್ಟ್ ಇನ್ಕಮ್, ಇದನ್ನೆಲ್ಲ ನೀವು ರೆಡಿ ಮಾಡ್ಕೋಬೇಕು. ಇದು ಬಿಟ್ಟು CET ಸ್ಟಾರ್ಟಿಂಗ್ ಇಂದ ಏನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅಪ್ಲಿಕೇಶನ್ CET ಏನು 750 ರೂಪಾಯಿ ಫೀಸ್ ಕಟ್ಟಿದ್ರಲ್ಲ ಅದು, ನಂತರ ಆಮೇಲೆ CET ಎಕ್ಸಾಮ್ ಬರೆದಿರೋ ಹಾಲ್ ಟಿಕೆಟ್, ನೆಕ್ಸ್ಟ್ ರಿಸಲ್ಟ್ ಶೀಟು, ನೆಕ್ಸ್ಟ್ ಆಮೇಲೆ ವೆರಿಫಿಕೇಶನ್ ಸ್ಲಿಪ್, ಮತ್ತೆ ಇವಾಗ ಏನು ಕಾಲೇಜಿಗೆ ಫೀಸ್ ಕಟ್ತಿರಲ್ಲ ಆ ಸ್ಲಿಪ್, ಮತ್ತೆ ರಿಪೋರ್ಟಿಂಗ್ ಸ್ಲಿಪ್, ಇದನ್ನೆಲ್ಲ ನೀವು ಜೆರಾಕ್ಸ್ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ನೀವು ಕಾಲೇಜಿಗೆ ಹೋಗ್ತೀರಾ. ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ರಿಪೋರ್ಟ್ ಮಾಡ್ಕೊಂತೀರಾ. ಸೊ ಆ ಟೈಮಲ್ಲಿ ನೀವು ಕಾಲೇಜಿಗೆ ಹೋದಾಗ ರಿಪೋರ್ಟ್ ಮಾಡ್ಕೊಂಡಾಗ ನಿಮಗೆ ಈ ತರದ್ದು ಒಂದು ಕಾಪಿ ಕೊಡ್ತಾರೆ. ಸೊ ಎಲ್ಲ ಪ್ರೊಸೆಸ್ ಮುಗ್ದಾದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಏನು CET ಟೈಮಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಫೋಟೋ ಇತ್ತು ಆ ಫೋಟೋ ಇಲ್ಲಿ ಮೆನ್ಷನ್ ಆಗುತ್ತೆ. ನಂತರ ಅವರು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಒಂದು ಫೋಟೋ ತಗೊಂತಾರೆ. ಸೊ ಈ ಫೋಟೋ ಎರಡು ಮ್ಯಾಚ್ ಆಗುತ್ತೆ. ನಂತರ ಆ ಸ್ಟೂಡೆಂಟ್ ಹೆಸರು, ನಂತರ ಆಮೇಲೆ ಅವನು ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಸಾವಿರದ್ದು ಪೇಮೆಂಟ್ ಇದೆ, CET ಯಾವಾಗ ಸಿಕ್ತು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ಇದೆ. ಓಕೆ, ಇದು ಅಡ್ಮಿಷನ್ ಆರ್ಡರ್ ಕಾಪಿ. ಈ ಅಡ್ಮಿಷನ್ ಆರ್ಡರ್ ಕಾಪಿನ ನೀವು 4 ವರ್ಷ ಇದೇ ರೀತಿ ಸೇಫ್ ಆಗಿ ಇಟ್ಕೊಂಡಿರ್ಬೇಕು, PDF ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ನೀವು ಇದು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಸರ್ಟಿಫಿಕೇಟ್ ನಿಮಗೆ ವೆರಿ ಇಂಪಾರ್ಟೆಂಟ್. ನಂತರ ಬಹಳ ಜನ ಕೇಳ್ತಾ ಇದ್ರು SNK ಕೋಟಾ ಅಂತೇಳಿ. SNK ಕೋಟಾ ಅಂತಂದ್ರೆ ಆ ಕಾಲೇಜು ಮತ್ತೆ KE ಅವರು ಇಬ್ರು ಬೋತ್ ಡಿಸೈಡ್ ಮಾಡ್ತಕ್ಕಂಥ ಪ್ರೊಸೆಸ್ ಇದು. ಲಾಸ್ಟ್ ಇಯರ್ ಅಂದ್ರೆ ಇದು 24ನೇ ಸಾಲಿಂದು ಅಡ್ಮಿಷನ್ ಆರ್ಡರ್ ಕಾಪಿ, ಇದು 2025 ಅಡ್ಮಿಷನ್ ಆರ್ಡರ್ ಕಾಪಿ. ಓಕೆ, ಇದು ಒಂದು ಹುಡುಗಿದಿದೆ. ಸೊ ಈ ಹುಡುಗಿಗೆ SNK ಕೋಟಾದಲ್ಲಿ ಸೀಟ್ ಸಿಕ್ಕಿರೋದು. ಸೊ SNK ಕೋಟಾ ಈ ಹುಡುಗಿ ಫಸ್ಟ್ ರೌಂಡ್ ಒಳಗೆ 1,17,000 ಫೀಸ್ ಕಟ್ಬಿಟ್ಟು ಕಾಲೇಜಿಗೆ ಅಡ್ಮಿಟ್ ಆಗಿತ್ತು ಮೈಸೂರಲ್ಲಿ. ನಂತರ ಈ KE ಅವರು ಏನ್ ಮಾಡಿದ್ರು, ಸೆಕೆಂಡ್ ರೌಂಡಿಗೆ ಈ ಹುಡುಗಿದು ನಿಮ್ದು SNK ಕೋಟಾದಲ್ಲಿ ಸೀಟ್ ಸಿಕ್ಕಿರೋದು, ಹಾಗಾಗಿ ನೀವು ಕಾಲೇಜಲ್ಲಿ ಹೋಗಿ ಕೇಳಿ ಅಂತ ಅಂದಾಗ ಸೊ ಕಾಲೇಜ್ನವರು ಈ ಹುಡುಗಿಗೆ ಒಂದು 5-6 ತಿಂಗಳಾದ್ಮೇಲೆ ರಿಮೈನಿಂಗ್ ಅಮೌಂಟ್ ಏನು 1,17,000ರಲ್ಲಿ 31 ಮುರ್ಕೊಂಡು ವಾಪಸ್ ಅಮೌಂಟ್ನ ರಿಟರ್ನ್ ಹಾಕಿದ್ದಾರೆ. ಸೊ ಇದು SNK ಕೋಟಾದಲ್ಲಿ. ನಂತರ ಈ CET ಫಸ್ಟ್ ರೌಂಡ್ ಅವರು ಯಾವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ, SSP ಸ್ಕಾಲರ್ಶಿಪ್. ಯಾರ್ಯಾರು CET ಇಂದ ಅಡ್ಮಿಷನ್ ಆಗಿದ್ರು ಅವರೆಲ್ಲರೂ ನೀವು CET ಥ್ರೂ ಅಂದ್ರೆ ಏನು CET ನಂಬರ್ ಬರುತ್ತೆ. ಎಕ್ಸಾಂಪಲ್ 2 ಡಿಜಿಟ್ ಸ್ಪೆಲ್ಲಿಂಗ್ ಬರುತ್ತೆ, ಆಮೇಲೆ 3 ನಂಬರ್ ಬರುತ್ತೆ, DV223 ಈ ತರ ನಂಬರ್ ಎಲ್ಲ ಬರ್ತಾ ಇರುತ್ತೆ. ಇವರು CET ಥ್ರೂನೇ ನೀವು ಅಡ್ಮಿಷನ್ ಆಗಿದ್ದೀರಾ ಅನ್ನೋದು ತೋರಿಸ್ಕೋಬೇಕಾಗುತ್ತೆ. ಓಕೆ, ನಿಮ್ಮ ಸ್ಕಾಲರ್ ಯಾವಾಗ ಅಪ್ಡೇಟ್ ಆಗುತ್ತೆ ಅನ್ನೋದಾದ್ರೆ KE ಅವರು ನಿಮ್ಮ ರಿಜಿಸ್ಟರ್ ನಂಬರ್ನ SSP ಪೋರ್ಟಲ್ಗೆ ಕಳಿಸ್ಬೇಕಾಗುತ್ತೆ. CET ನಂಬರ್ ಏನಿರುತ್ತೆ ಆ ನಂಬರ್ನ SSP ಪೋರ್ಟಲ್ ಅವರಿಗೆ ಕಳಿಸ್ಬೇಕು. ಈ ನಂಬರ್ ಅಲ್ಲಿ ಇರ್ತಕ್ಕಂಥ ಈ ಹುಡುಗ ಇಂಥ ಕಾಲೇಜ್ಗೆ ಈ ತರದ್ದು ಕ್ಯಾಟಗರಿ ಒಳಗಡೆ ಇಂಥ ಕೋರ್ಸ್ಗೆ ಅಡ್ಮಿಷನ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಡಾಟಾನ KE ಅವರು SSPಗೆ ಸೆಂಡ್ ಮಾಡಿದಾಗ ಅಲ್ಲಿ SSP ಅಲ್ಲಿ CET ನಂಬರ್ ಹಾಕಿದ ಕೂಡಲೇ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಈ ಸ್ಟೂಡೆಂಟು ನೇಮು, ನಂತರ ಯಾವ ಕಾಲೇಜು, ಯಾವ ಕ್ಯಾಟಗರಿ, ಯಾವ ಕೋರ್ಸಿಗೆ ಅಡ್ಮಿಷನ್ ಆಗಿದೆ ಅನ್ನೋ ಫುಲ್ ಡೀಟೇಲ್ಸ್ ಬರುತ್ತೆ. ಈ ಪ್ರೊಸೆಸ್ ನಡೆಯೋದಕ್ಕೆ ಒಂದು 2-3 ತಿಂಗಳು ಟೈಮ್ ಹಿಡಿಯುತ್ತೆ. ಮೇ ಬಿ ನೀವು ಸ್ಕಾಲರ್ ಹಾಕೋದು ಅಕ್ಟೋಬರ್ ಅಥವಾ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಿಮ್ಮ ಸ್ಕಾಲರ್ ಸ್ಟಾರ್ಟ್ ಆಗುತ್ತೆ. ಇದು SSP. ನಂತರ ಲೋನು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಕೆಲವರಿಗೆ ಲೋನ್ ಕೂಡ ಬೇಕಾಗಿರುತ್ತೆ. ನೀವು ಲೋನ್ಗೂ ಅಪ್ಲೈ ಮಾಡ್ಬೋದು. ಎಜುಕೇಶನ್ ಲೋನ್ ಎಲ್ಲಿ ಅಪ್ಲೈ ಮಾಡ್ತೀರಾ ಅಂದ್ರೆ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಇದು NSDL ಸೆಂಟ್ರಲ್ ಅವರು ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಇದೆ. ಇದರಲ್ಲಿ ನೀವು ಲೋನ್ ಅಪ್ಲಿಕೇಶನ್ ಹಾಕ್ಬೋದು. ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಸ್ಟೂಡೆಂಟು ಮತ್ತೆ ಅವರ ತಂದೆ ತಾಯಿ ಅಂದ್ರೆ ಯಾರು ಗ್ಯಾರಂಟಿ ಕೊಡ್ತಾರೆ, ತಂದೆ ಆದ್ರೆ ತಂದೆದು, ತಾಯಿ ಆದ್ರೆ ತಾಯಿದು, ಇಬ್ರದ್ದು ಅಕೌಂಟು ಒಂದೇ ಬ್ಯಾಂಕ್ ಅಲ್ಲಿ ಇರಬೇಕು. ಇಬ್ರದ್ದು ಪಾನ್ ಕಾರ್ಡ್ ಬೇಕು, ಇಬ್ರದ್ದು ಆಧಾರ್ ಕಾರ್ಡ್ ಬೇಕು, ನಂತರ ಇಬ್ರದ್ದು ಫೋಟೋ ಬೇಕು, ಅಡ್ಮಿಷನ್ ಕಾಲೇಜಿಗೆ ಆಗಿರೋದು ಡೀಟೇಲ್ಸ್ ಬೇಕು ಅಂದ್ರೆ ಈ ಕಾಪಿ ಬೇಕು, ನೆಕ್ಸ್ಟ್ ಫೀಸ್ ಕಟ್ಟಿರೋ ಡೀಟೇಲ್ಸ್ ಬೇಕು, 10th ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಇದಿಷ್ಟು ಇತ್ತು ಅಂದ್ರೆ ನೀವು ಬ್ಯಾಂಕಿಗೆ ಲೋನ್ ಅಪ್ಲಿಕೇಶನ್ ಹಾಕ್ಬೋದು. 4 ವರ್ಷ ತನಕ ನಿಮಗೆ ಲೋನ್ ಕೊಡ್ತಾರೆ. ಆಫ್ಟರ್ 4 ಇಯರ್ಸ್ ಆದ್ಮೇಲೆ ನೀವು ಲೋನ್ ನ ಕಟ್ಕೊಂತ ಬರ್ತೀರಾ. ಸೊ ಇದಿಷ್ಟು ಲೋನ್ ಇಂದ ಆಯ್ತು. ಓಕೆ, ಇವಾಗ ನಾನು ನಿಮ್ಗೆ ಎಲ್ಲಾ ರೀತಿ CET ಬಗ್ಗೆ, ಆಪ್ಷನ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಕೊಟ್ಟೆ. ನಂತರ ಪೇಮೆಂಟ್ ಯಾವ ರೀತಿ ಮಾಡೋದು, ನೆಕ್ಸ್ಟ್ ಸ್ಕಾಲರ್ಶಿಪ್, ಲೋನ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಲೋನು ಅಥವಾ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ಏನಾದರೂ ಹೆಲ್ಪ್ ಬೇಕು ಅಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮ್ಗೆ ಅಪ್ಲೈ ಮಾಡಿ ಕೊಡ್ತೀನಿ. ಓಕೆ, ಸೊ ನನ್ನ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನ ನೋಡಿ ನೀವು ನನಗೆ ಕಾಲ್ ಮಾಡಿದ್ರೆ ನಾನು ಅಪ್ಲೈ ಮಾಡಿ ಕೊಡ್ತೀನಿ. ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ನನಗೆ ಲೈಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.